ಸೆಪ್ಟೆಂಬರ್ 7ನೇ ತಾರೀಕು ಮಂಡ್ಯ ಜಿಲ್ಲೆ ಮದ್ದೂರಿನ ಆರ್ ನಗರ ರಾಮ್ ರಹೀಂ ನಗರದಲ್ಲಿ ಕಳೆದ 34 ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಂಥ ಹಿಂದೂ ಗಣಪತಿ ಉತ್ಸವ ನಿರಂತರವಾಗಿ ಅದೊಂದು ಧಾರ್ಮಿಕ ಉತ್ಸವವಾಗಿ ಗಣಪತಿಯನ್ನು ಕೂರಿಸಿ ವಿಸರ್ಜನೆ ಮಾಡ್ತಕ್ಕಂಥ ಒಂದು ಪರಿಪಾಠ ಇದ್ದಂಥದ್ದು ಮದ್ದೂರಿನ ತಾಲೂಕಿನಲ್ಲಿ. ಆದರೆ ಈ ವರ್ಷ ಸೆಪ್ಟೆಂಬರ್ 7ನೇ ತಾರೀಕು ಆರ್ ನಗರದಲ್ಲಿ ರಾಮ್ ರಹೀಂ ನಗರದಲ್ಲಿ ಗಣಪತಿ ಕೂರಿಸಿ 7ನೇ ತಾರೀಕಿನಿಂದ ವಿಸರ್ಜನೆ ಮಾಡಲಿಕ್ಕೆ ಭಾನುವಾರ ದಿನ ವಿಸರ್ಜನೆ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ 6ನೇ ಕ್ಲಾಸಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಮೆರವಣಿಗೆ ಹೊರಡುತ್ತೆ. ಹೊಸದಾಗಿ ಈ ವರ್ಷ ಪ್ರಾರಂಭವಾದಂಥ ಒಂದು ಮಸೀದಿ ಮುಂದೆಗಡೆ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಪೊಲೀಸ್ನವರು ರಿಕ್ವೆಸ್ಟ್ ಮಾಡಿಕೊಡ್ತಾರೆ, ದಯವಿಟ್ಟು ಬ್ಯಾಂಡ್ ಶೆಡ್ಡನ್ನು ಬಾರಿಸಬೇಡಿ, ಮ್ಯೂಸಿಕ್ಕನ್ನು ಬಾರಿಸಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಗಣಪತಿ ಉತ್ಸವದ ಕಾರ್ಯಕರ್ತರು ಯಾವುದೇ ಮ್ಯೂಸಿಕ್ಕನ್ನು ಬಾರಿಸದೆ ಸೈಲೆಂಟಾಗಿ ಹೊರಡ್ತಾರೆ. 7:15ಗೆ ಮಸೀದಿ ಮುಂದೆ ಹೊರಡುತ್ತೆ. 7:20ಕ್ಕೆ ಅಲ್ಲಿದ್ದಂಥ ಸ್ಟ್ರೀಟ್ ಲೈಟ್ ಆಫ್ ಆಗುತ್ತೆ. ಅಲ್ಲಿ ಒಂದು ಹೈಮಾಸ್ ಲೈಟ್ ಹಾಕಿರ್ತಾರೆ. ಆರ್ ನಗರದ ರಾಮ್ ರಹೀಂ ನಗರದ ಸ್ಟ್ರೀಟ್ ಲೈಟ್ ಆಫ್ ಆಗುತ್ತೆ. ಏಕಾಏಕಿ ಮನೆಗಳ ಮೇಲಿಂದ ಮಸೀದಿ ಕಡೆಯಿಂದ ಕಲ್ಲನ್ನು ತೂರ್ತಾರೆ. ತೂರಿದಂಥ ಸಂದರ್ಭದಲ್ಲಿ ವಾತಾವರಣ ಒಂದು ರೀತಿ ಬಿಗುವಿನ ವಾತಾವರಣ ಬಂದಂಥ ಸಂದರ್ಭದಲ್ಲಿ ಗಣಪತಿಯನ್ನು ಉತ್ಸವ ಮಾಡಿದಂಥ ಕಾರ್ಯಕರ್ತರ ಮೇಲೆ ಪೊಲೀಸರು ಬಲವಾದಂಥ ಲಾಠಿ ಪ್ರಹಾರವನ್ನು ಮಾಡ್ತಾರೆ. ಪ್ರಹಾರ ಮಾಡಿ ಕಾರ್ಯಕರ್ತನ ಚೆದರಿಸಿದ ಮೇಲೆ ಸಂಪೂರ್ಣವಾಗಿ ಗಣಪತಿ ಮೆರವಣಿಗೆಯಲ್ಲಿದ್ದಂಥ ಗಣೇಶನನ್ನು ಪೊಲೀಸ್ನವರು ಟೇಕ್ ಓವರ್ ಮಾಡಿಕೊಂಡು ಪೊಲೀಸ್ನವರೇ ಗಣಪತಿಯನ್ನು ವಿಸರ್ಜನೆ ಮಾಡಿಬಿಡ್ತಾರೆ. ಅದಾದ ಮೇಲೆ ಒಂದು ರೀತಿ ವಾತಾವರಣ ಬಿಗುವಿನ ವಾತಾವರಣ ಬಂದ ಮೇಲೆ ಲಾಠಿ ಚಾರ್ಜ್ ಆಗುತ್ತೆ. ಆದಿ ಬೀದಿನಲ್ಲಿ ಹೋಗ್ತಾ ಇದ್ದವ್ರಿಗೆಲ್ಲ ಪೊಲೀಸ್ನವರು ಏಕಾಏಕಿ ಲಾಠಿ ಚಾರ್ಜ್ ಮಾಡ್ತಾರೆ. ಗಣಪತಿ ಉತ್ಸವ ಮಾಡ್ತಾ ಇದ್ದಂಥ ಕಾರ್ಯಕರ್ತರು ಮರುದಿನ ಮದ್ದೂರಿನ ಬಂದ್ಗೆ ಕರೆಯನ್ನು ಕೊಡ್ತಾರೆ. ಕರೆ ಕೊಟ್ಟ ಮೇಲೆ ಜಿಲ್ಲೆಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿಯರವರು ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾರೆ. ಈ ಎಲ್ಲ ಘಟನೆಗೆ BJPಯ ಕುಮ್ಮಕ್ಕೆ ಕಾರಣ, RSS ಬಜರಂಗದಳ ಕಾರಣ ಅಂತೇಳಿ ಎಲ್ಲ ಕೂತ್ಕೊಂಡು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಒಂದು ಬೇಜವಾಬ್ದಾರಿ ಹೇಳಿಕೆಗಳನ್ನು ಬಿಡುಗಡೆ ಮಾಡ್ತಾರೆ. ಅದಾದಮೇಲೆ ಮತ್ತೆ ಸಾಮೂಹಿಕ ಗಣಪತಿಯನ್ನು ಎಲ್ಲ ಕಡೆಯಿಂದ ಗಣಪತಿಯನ್ನು ನಾವು ವಿಸರ್ಜನೆ ಮಾಡ್ತೀವಿ, ನೋಡೋಣ ಏನಾಗುತ್ತೆ ಅಂತೇಳಿ ಎಲ್ಲ ಸಂಘಟನೆ ಕಾರ್ಯಕರ್ತರು ಕರೆ ಕೊಟ್ಟ ಮೇಲೆ ಆಮೇಲೆ 2 ದಿನ ಆದಮೇಲೆ ಆ ಮಸೀದಿಯ ಒಬ್ಬ ಭಾಗವಾಗಿರ್ತಕ್ಕಂಥ ಒಬ್ಬ ಮುಸ್ಲಿಮ ಮುಖಂಡರು ಆದಿಲ್ ಅನ್ನತಕ್ಕಂಥವ್ರು ಈ ಘಟನೆಗೆ ನೇರವಾಗಿ ಮುಸ್ಲಿಂ ಯುವಕರೇ ಕಾರಣ ಅಂತೇಳಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದಾದಮೇಲೆ ಮರುದಿನ ಚಲುವರಾಯಸ್ವಾಮಿಯರು ಇದು ನಮ್ಮಿಂದ ಆಗಿರ್ತಕ್ಕಂಥ ತಪ್ಪು, ಮುಸ್ಲಿಮರಿಂದ ಆಗಿರ್ತಕ್ಕಂಥ ತಪ್ಪು ಅಂತೇಳಿ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಡ್ತಾರೆ. ಈ ರೀತಿ ಒಂದು ರೀತಿ ಇರೆಸ್ಪಾನ್ಸಿಬಲ್ ಆಗಿ ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ನಡೆಸ್ಕೊಂಡಿದ್ದಾರೆ. ರಾಜ್ಯ ಅಧ್ಯಕ್ಷರು ನಮಗೆ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನು ಮಾಡಿ ನಾನು, ಭಾಸ್ಕರ್ ಅವರು ರಿಟೈರ್ಡ್ IPS ಆಫೀಸರು, ವೆಂಕಟೇಶ್ ದೊಡ್ಡಿಯವರು, ವಿಜಯಪ್ರಸಾದ್ ಅವರು, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಇಂದ್ರೇಶ್ ಕುಮಾರ್ ಅವರು, ಕುಮಾರಿ ಮಂಜುಳಾ ಅವರು ಮತ್ತು ಮದ್ದೂರಿನ ಮುಖಂಡರಾಗಿರ್ತಕ್ಕ ಸ್ವಾಮಿಗೌಡರು ಸಂಪೂರ್ಣವಾಗಿ ಅಲ್ಲಿನ ವರದಿಯನ್ನು ಪಡಿಬೇಕು ಅಂತೇಳಿ ಸ್ಥಳಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಏನು ಮದ್ದೂರಲ್ಲಿ ಗಣಪತಿ ಉತ್ಸವನ ಮಾಡಿರ್ತಕ್ಕಂಥ ದೇವಸ್ಥಾನ ಏನಿದೆ, ಒಂದು 8 ಅಥವಾ 15 ಅಡಿ ಇರ್ತಕ್ಕಂಥ ಒಂದು ದೇವಸ್ಥಾನ 34 ವರ್ಷಗಳಿಂದ ಗಣಪತಿ ಉತ್ಸವನ ಮಾಡ್ಕೊಂಬಂದಿರ್ತಕ್ಕಂಥವ್ರು. 1 ವರ್ಷವೂ ಈ ರೀತಿ ಘರ್ಷಣೆ ಆಗಿಲ್ಲ. ಈ ವರ್ಷ ಡಿಸೆಂಬರ್ ತಿಂಗಳಲ್ಲಿ, ಕಳೆದ ವರ್ಷ ಡಿಸೆಂಬರ್ನಲ್ಲಿ ಅಲ್ಲಿ ಒಂದು ಮಸೀದಿ ಪ್ರಾರಂಭ ಆಗುತ್ತೆ. ಅದು ಇಲ್ಲೀಗಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಮಸೀದಿ. ಅಲ್ಲಿಂದ ಈ ಗಲಾಟೆಗೆ ಕುಮ್ಮಕ್ಕನ್ನು ಕೊಟ್ಟು ಪ್ರಾರಂಭ ಮಾಡಿರ್ತಕ್ಕಂಥದ್ದು. 2ನೇದು ಲೈಟ್ ಆಫ್ ಆಗಿರ್ತಕ್ಕಂಥದ್ದು, ಇಂಟೆನ್ಷನಲ್ಲಿ ಗಲಾಟೆ ಮಾಡಬೇಕು ಅನ್ನತಕ್ಕಂಥ ಉದ್ದೇಶ ಇಟ್ಕೊಂಡೇ ಸ್ಟ್ರೀಟ್ ಲೈಟನ್ನು ಆಫನ್ನು ಮಾಡಿರ್ತಕ್ಕಂಥದ್ದು. ಮತ್ತು 3ನೇದು ಪೊಲೀಸ್ನವರು ಯಾವುದೇ ರೀತಿ ಪೂರ್ವ ತಯಾರಿ ಇಲ್ಲದೇ ಆ ಒಂದು ಗಣಪತಿ ಮೆರವಣಿಗೆಗೆ ಯಾವುದೇ ತಯಾರಿ ಮಾಡ್ಕೊಳ್ಳದೇ ಇರೆಸ್ಪಾನ್ಸಿಬಲ್ ಆಗಿ ನಡ್ಕೊಂಡಿರ್ತಕ್ಕಂಥದ್ದು. ಇದಲ್ಲದೇ ಪೊಲೀಸ್ನವರು ಶಾಂತ ರೀತಿ ಹೋಗ್ತಾ ಇದ್ದಂಥ ಗಣಪತಿ ಮೆರವಣಿಗೆ ಮೇಲೆ ಏಕಾಏಕಿ ಲಾಠಿ ಚಾರ್ಜ್ ಮಾಡಿದ್ರಿಂದ ಅಲ್ಲಿ ಒಂದು ರೀತಿ ವಾತಾವರಣ ಬಿಗುವಿನ ವಾತಾವರಣ ಬಂದು ಘರ್ಷಣೆಗೆ ಕಾರಣ ಆಗಿದೆ. ಇದಕ್ಕೆ ನೇರವಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ವೈಫಲ್ಯವೇ ಅನ್ನತಕ್ಕಂಥದ್ದು ಸ್ಪಷ್ಟವಾಗಿ ಕಂಡುಬರ್ತದೆ. ನಾವು ಆ ಸ್ಥಳಕ್ಕೆ ಭೇಟಿ ಕೊಟ್ವಿ, ಗಣೇಶನ ಕೂರಿಸಂಥ ಸ್ಥಳಕ್ಕೆ ಭೇಟಿ ಕೊಟ್ವಿ.
3 ದಿನಗಳ ಮುಂಚೆ ಈದ್ ಮಿಲಾದ್ ಆಚರಣೆಯನ್ನು ಮಾಡಿದರು. ಉದ್ದೇಶಪೂರ್ವಕವಾಗಿ ಗಣೇಶನ ಕೂರಿಸಿದ ಎದುರುಗಡೆ, ಶಾಮಿಯಾನ ಎದುರುಗಡೆ ಮುಸ್ಲಿಂ ಯುವಕರು ಡ್ಯಾನ್ಸ್ ಮಾಡಿ, ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡಿದರೆ ಯಾವುದೇ ರೀತಿ ಘರ್ಷಣೆಗೆ ಅಲ್ಲಿನ ಯುವಕರು, ಹಿಂದೂ ಯುವಕರು ಘರ್ಷಣೆಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಶಾಂತ ರೀತಿಯಲ್ಲಿ ಅವರಿಗೆ ಸ್ಪಂದಿಸಿದ್ದಾರೆ. ಇಷ್ಟೆಲ್ಲ ಇದ್ದರೂ ಸಹ ಇದೊಂದು ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಎಲ್ಲೋ ಮಸೀದಿ ಮುಂದೆಗಡೆ ಮೆರವಣಿಗೆ ಮಾಡಬಾರ್ದು, ಬ್ಯಾಂಡ್ ಶೆಡ್ಡನ್ನು ಬಾರಿಸಬಾರ್ದು, ಲೈಟ್ಗಳನ್ನು, ಜಗಮಗಿ ಲೈಟ್ಗಳನ್ನು ಹಾಕಬಾರ್ದು, ಮತ್ತು DJ ಹಾಕಬಾರ್ದು ಅನ್ನತಕ್ಕಂಥದ್ದು ಈ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಈ ರೀತಿ ಅವರಿಗೆ ಇನ್ಸ್ಟಿಗೇಟ್ ಮಾಡೋ ರೀತಿಯಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ನಡ್ಕೊಂಡಿರೋದ್ರಿಂದ ಈ ಎಲ್ಲ ಘಟನೆಗೆ ಕಾರಣ ಆಗಿದೆ. ಇದಲ್ಲದೆ ಅಲ್ಲಿ ಜ್ಯೋತಿ ಅನ್ನತಕ್ಕಂಥ ಒಬ್ಬ ಮಹಿಳೆ, ಪೆಟ್ರೋಲ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಗೆ ಅಮಾನುಷವಾಗಿ ನಡ್ಕೊಂಡು ಆಕೆಗೆ ಹೊಡೆದಿದ್ದಾರೆ. ಇದಲ್ಲದೆ ಪೊಲೀಸರು 21 ಜನನ ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ ಸುಮಾರು ಹಿಂದೂ ಕಾರ್ಯಕರ್ತರ ಮೇಲೆ 5 FIRಗಳನ್ನು ಹಾಕಿದ್ದಾರೆ. FIRಗಳನ್ನು ಹಾಕಿ ಅವ್ರನ್ನ ವಿಚಾರಣೆಗೆ ಬರಬೇಕು ಅಂತೇಳಿ ಪೊಲೀಸರು ಇನ್ಸ್ಟಿಗೇಟ್ ಮಾಡಿ ವಿಚಾರಣೆಗೆ ಕರೆಯುವಂಥದ್ದು ಸಹ ಅದೊಂದು ತಪ್ಪು. ಅಲ್ಲಿ ಜಿಲ್ಲಾಡಳಿತ ನಡ್ಕೊಳ್ತಾ ಇರೋದಕ್ಕೆ ತಪ್ಪು ಅನ್ನತಕ್ಕಂಥದ್ದು ನಮ್ಮ ಈ ಒಂದು ಸತ್ಯಶೋಧನಾ ಸಮಿತಿನಲ್ಲಿ ನಾವೆಲ್ಲ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ಸಾರ್ವಜನಿಕರನ್ನ ನಾವು ಕ್ರಾಸ್ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಗಣೇಶನ್ ಕೂರಿಸಿದ್ರು ಸುತ್ತಲೂ ಇರ್ತಕ್ಕಂಥದ್ದು ಮುಸ್ಲಿಮರ ಮನೆ. 4 ಮನೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಲ್ಲಿ 4 ಮನೆಯೂ ಮುಸ್ಲಿಮರ ಮನೆ ಇದೆ. ಅವ್ರು ಹೇಳ್ತಾರೆ ನಾವು ಯಾವಾಗಲೂ ಈ ರೀತಿ ಗಲಾಟೆ ಆಗಿರಲಿಲ್ಲ, ಈಗ ಈ ಮಸೀದಿ ಪ್ರಾರಂಭ ಆದಮೇಲೆ ಗಲಾಟೆ ಆಗಿರ್ತಕ್ಕಂಥದ್ದು, 34 ವರ್ಷದಿಂದ ಗಲಾಟೆ ನಡೆದೇ ಇಲ್ಲ ಅನ್ನತಕ್ಕಂಥದ್ದು ಹೇಳಿದರೆ ಇದಕ್ಕೆ ನೇರ ಆ ಮಸೀದಿಯಲ್ಲಿ ಅವರಿಗೆ ಗಲಾಟೆ ಮಾಡಲಿಕ್ಕೆ ಪ್ರೇರೇಪಣೆ ಕೊಟ್ಟಿದೆ. ಜಿಲ್ಲಾಡಳಿತಕ್ಕೆ ಆ ಮಸೀದಿಯ ಕನ್ಸ್ಟ್ರಕ್ಷನ್ ಸಮಯದಲ್ಲೂ ಸಹ ದೂರನ್ನು ಕೊಟ್ಟಿರೂ ಸಹ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಇಲ್ಲೀಗಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಮಸೀದಿ ಮೇಲೆ ಕ್ರಮವನ್ನು ಜರುಗಿಸಬೇಕು ಮತ್ತು ಅಮಾನುಷವಾಗಿ ವರ್ತನೆ ಮಾಡಿರ್ತಕ್ಕಂಥ ಪೊಲೀಸರ ಮೇಲೆ ಕ್ರಮ ತೆಗೆದುಕೋಬೇಕು. ಮತ್ತು ಪಾಪ ಅನ್ಯಾಯವಾಗಿ ಕೆಲವು ವಧೆಯನ್ನು ತಿಂದಿರ್ತಕ್ಕಂಥ ಆ ಮಹಿಳೆಯರಾಗ್ಬೋದು, ಯುವಕರ ಮೇಲೆ ಆಗಿರ್ತಕ್ಕಂಥ ಆ ಒಂದು ಲಾಠಿ ಚಾರ್ಜ್ ಏನಾಗಿದೆ ಇದಕ್ಕೆ ಸರ್ಕಾರವೇ ನೇರ ಹೊಣೆ ಅನ್ನತಕ್ಕಂಥ ಮಾತನ್ನು ಹೇಳಿ, ಮತ್ತು ಏನು ತುಂಬ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಂಥವ್ರು, ಗಾಯಾಳುಗಳಿಗೆ ಸರ್ಕಾರವನ್ನು ಪರಿಹಾರವನ್ನು ಕೊಡಬೇಕು ಅನ್ನತಕ್ಕಂಥದ್ದನ್ನು ಇವತ್ತಿನ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನಲ್ಲಿ ಒತ್ತಾಯವನ್ನು ಮಾಡಿ ರಾಜ್ಯ ಅಧ್ಯಕ್ಷರಿಗೆ ಆ ವರದಿಯನ್ನು ಕೊಟ್ಟಿರ್ತಕ್ಕಂಥ